ನನ್ನ ಹೆಸರು ಗೋವಿಂದಪ್ಪ ಎಂದು. ವಿಷಯ ಏನೆಂದರೆ, ಒಂದು 3-4 ವರ್ಷಗಳ ಹಿಂದ ನಮ್ಮ ಎಸ್ ಕಾಲೋನಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟಿರುವ ಅಧಿಕಾರಿಗಳಿಗೆ ಎಷ್ಟೋ ಸಲ ಮನವಿ ಪತ್ರ ಸಲ್ಲಿಸಿದರೂ ಪ್ರಯೋಜನ ಆಗಿರುವುದಿಲ್ಲ. ಮತ್ತು ಒಂದು 2 ತಿಂಗಳ ಹಿಂದೆ ಹೊಸದಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಉತ್ತಮ ಎಂಬುವರು ಬಂದಿರುತ್ತಾರೆ. ಅವರಿಗೆ ಒಂದು ದಿನ ಮನವಿ ಪತ್ರ ಸಲ್ಲಿಸಿದ ನಂತರ ತಕ್ಷಣ ನಮ್ಮ ಗ್ರಾಮ ಪಂಚಾಯಿತಿ ಕೊಡಮಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ PDO ದಾದಲೂರು ಎಂಬುವರಿಗೆ ಕರೆ ಮಾಡಿ ಈ ಸಮಸ್ಯೆಯನ್ನು ಅವರ ಗಮನಕ್ಕೆ ಹರಿಸಿ ಈ ಕೆಲಸವನ್ನು ಯಶಸ್ವಿಯಾಗಿ ಗೊಳಿಸುವಂತೆ ತಿಳಿಸಿರ್ತಾರೆ. ಅವರ ಮುಖಾಂತರ ಮತ್ತು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಯಲ್ಲಿ ಸುದ್ದಿ ಬಂದಿರುವ ತಕ್ಷಣ ಈ ಕ್ರಮ ಕೈಗೊಂಡು ಎಚ್ಚೆತ್ತುಕೊಂಡು ಕೆಲಸ ಮಾಡುವಲ್ಲಿ ಮುಂಚಿನಲ್ಲಿ ಆಗಿರ್ತಾರೆ. ಆದರೆ ಯಾರು ಹೇಳುವವರಿಲ್ಲ ಕೇಳುವವರಿಲ್ಲ ಎಸ್ ಕಾಲೋನಿಯಲ್ಲೆಂದು ಅರ್ಧಂಬರ್ಧ ಕೆಲಸಗಳು ಮಾಡಿಬಿಟ್ಟು ಗೋಲ್ಮಾಲ್ ಬಿಲ್లుಗಳು ಮಾಡಿಕೊಳ್ಳಲು ಮುಂಚಿನಲ್ಲಿರ್ತಾರೆ. ಉದಾಹರಣೆ, ಕೆಲವೊಂದು ಜನರಿಗೆ ಕುಡಿಯುವುದಕ್ಕೆ ಮಾತ್ರ ಕೊಡಿಸಿಬಿಟ್ಟು ಎಸ್ ಕಾಲೋನಿಯ ಹುಡುಗರಿಗೆ ಹಲವಾರು ಎಸ್ ಕಾಲೋನಿಯಲ್ಲಿ ಬೆಂಕಿ ಹಚ್ಚುವ ಕೆಲಸ ಬೇರೆ ಜನಾಂಗದವರು ಮಾಡುತ್ತಿರ್ತಾರೆ. ಎಷ್ಟೋ ಹೊಂದಾಣಿಕೆ ಇರುವ ಸಾರ್ವಜನಿಕರನ್ನು ಒಗ್ಗಟ್ಟಿಲ್ಲದಂತೆ ಏನೇನು ಬೆಂಕಿ ಹಚ್ಚಿಬಿಟ್ಟು ಹೊಂದಾಣಿಕೆ ಇಲ್ಲದಂತೆ ಮಾಡುವ ರೀತಿ ಮಾಡುತ್ತಿರ್ತಾರೆ. ಉದಾಹರಣೆ, ಕೆಲಸ ಮಾಡುವ ಸಾರ್ವಜನಿಕರು ಪೈಪು ಒಂದು ಅಡಿ ಸಮೇತ ಇಲ್ಲ, ಯಾವ ಮಟ್ಟದಲ್ಲಿ ಕಾಮಗಾರಿ ನಡೆಸಿದ್ದಾರೆ ಎಂದು ಇದರಲ್ಲಿ ಅರ್ಥವಾಗುತ್ತಿದೆ. ಒಂದು ಅಡಿ ಸಮೇತ ಇಲ್ಲ, ನೋಡಿ ಇಲ್ಲೇ ಕಾಣಿಸುತ್ತೆ. ಒಂದು ಅಡಿ ಸಮೇತ ತೆಗೆದಿಲ್ಲ, ಮಣ್ಣು ಅದೇ ಸುಮ್ಮನೆ ಕಾಟಾಚಾರಕ್ಕಾಗಿ ಮೇಲೆ ಆಗಿಬಿಟ್ಟು ತೆಗೆದಿರ್ತಾರೆ. ಇದನ್ನು ಯಾರು ಹೇಳೋರಿಲ್ಲ ಕೇಳುವವರಿಲ್ಲ. ಅದೇ ಇದ್ರ ಜೊತೆ ಮುಂಚೆ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಈ ಮುಂದೆ ಈ ಕಡೆ ಯಾವುದೇ ಒಂದು ಪೈಪ್ಲೈನ್ ಸಮೇತ ವ್ಯವಸ್ಥೆ ಮಾಡಿರುವುದಿಲ್ಲ. ಆದರೆ ಈ ಕಡೆ ಮಾತ್ರ ಮನೆಗಳಿದ್ದಾವೆ, ಈ ಕಡೆ ಮನೆಗಳಿಲ್ಲ ಎನ್ನುವಂತಿದೆ.